ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಮೊದಲ ಟೆಸ್ಟ್ ಪಂದ್ಯ ಇಂದು ಪುಣೆಯಲ್ಲಿ ನಡೀತಾ ಇದೆ. ಈ ಒಂದು ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡದ ನಾಯಕ ಸ್ಟೀವ್ ಸ್ಮಿತ್ ಅವರು ಒಂದು ಟಾಸನ್ನು ವಿನ್ ಆಗಿ ಬ್ಯಾಟ್ ಮಾಡೋದಕ್ಕೆ ಎಲೆಕ್ಟ್ ಮಾಡ್ಕೋತಾರೆ. ಈ ಮೂಲಕ ಒಂದು ಬ್ಯಾಟಿಂಗನ್ನು ಆರಂಭಿಸುವಂಥ ಈ ಒಂದು ಆಸ್ಟ್ರೇಲಿಯಾದ ಆಟಗಾರರು ಒಂದು ಒಳ್ಳೆಯ ಆರಂಭವನ್ನೇ ಕೊಡ್ತಾರೆ. ಮೊದಲ ಒಂದು ವಿಕೆಟಿಗೆ 82 ರನ್ಗಳ ಒಂದು ಜೊತೆ ಆಟವನ್ನು ಆಡಿ ಡೇವಿಡ್ ವಾರ್ನರ್ ಅವರು 38 ರನ್ ಇರುವಾಗ ಔಟ್ ಆಗ್ತಾರೆ. ಸದ್ಯಕ್ಕೆ ಒಂದು ಮೊದಲ ಸೆಷನ್ನಲ್ಲಿ ಆಸ್ಟ್ರೇಲಿಯಾದ ಮೊತ್ತ 84 ರನ್ನನ್ನು ಗಳಿಸಿ ಒಂದು ವಿಕೆಟ್ನ ಕಳ್ಕೊಂಡಿದೆ. ಅದು 33 ಓವರ್ಗಳಲ್ಲಿ ಮತ್ತು 2.54 ಒಂದು ರನ್ಗಳ ಒಂದು ರನ್ ರೇಟನ್ನು ಹೊಂದಿದೆ. ಭಾರತದ ಪರ ಈ ಒಂದು ಉಮೇಶ್ ಯಾದವ್ ಅವರು ಒಂದು ವಿಕೆಟನ್ನು ತಗೊಂಡಿದ್ದಾರೆ. ಮತ್ತೆ ಇನ್ಯಾವುದೋ ಒಂದು ವಿಕೆಟು ಬೀಳದ ಕಾರಣ ಎಲ್ಲ ಬೌಲರ್ಗಳು ಒಂದು ರೀತಿ ಒಳ್ಳೆಯ ಪ್ರದರ್ಶನವನ್ನೇ ನೀಡ್ತಾ ಇದ್ದಾರೆ. ಮತ್ತು ಉಮೇಶ್ ಯಾದವ್ ಅವರು ಕೇವಲ 2 ಓವರ್ನ ಮಾಡಿ ಒಂದು ವಿಕೆಟ್ನ ಪಡ್ಕೊಂಡಿದ್ದಾರೆ ಮತ್ತು ಒಂದು ಮೇಡನ್ ಓವರ್ ಕೂಡ ಮಾಡಿದ್ದಾರೆ. ಮತ್ತು ಈ ಪಂದ್ಯದ ಇನ್ನೊಂದು ವಿಶೇಷತೆ ಏನು ಅಂದರೆ, ಆಸ್ಟ್ರೇಲಿಯಾ ಒಂದು ಭಾರತದಲ್ಲಿ ಕಳೆದ 13 ವರ್ಷಗಳಿಂದ ಒಂದು ಪಂದ್ಯವನ್ನು ಜಯ ಗಳಿಸದೇ ಇರುವಂಥದ್ದು. ಹೌದು, ಕಳೆದ 13 ವರ್ಷಗಳಿಂದ ಆಸ್ಟ್ರೇಲಿಯಾ ತಂಡ ನಮ್ಮ ಭಾರತದ ನೆಲದಲ್ಲಿ ಒಂದು ಪಂದ್ಯವನ್ನು ಕೂಡ ಗೆದ್ದಿಲ್ಲ. 2014ರಲ್ಲಿ ಒಂದು ನಾಗ್ಪುರದಲ್ಲಿ ನಡೆದಂಥ ಒಂದು ಟೆಸ್ಟ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ವಿನ್ ಆಗಿತ್ತು. ಅದಾದ ನಂತರ ಯಾವ ಒಂದು ಪಂದ್ಯವನ್ನು ಕೂಡ ಗೆದ್ದಿಲ್ಲ. ನಿಮಗೇನನ್ಸುತ್ತೆ, ನಮ್ಮ ಭಾರತ ತಂಡದ ಬೌಲರ್ಗಳಿಗೆ ಒಂದು ಆಸ್ಟ್ರೇಲಿಯಾದ ಆಟಗಾರರನ್ನು ಕಟ್ಟಾಕೋಲು ಯಶಸ್ವಿ ಆಗ್ತಾರಾ? ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಕೆಳಗೆ ಲೈಕ್ ಬಟನ್ ಇದ್ದರೆ ಅದನ್ನು ಕ್ಲಿಕ್ ಮಾಡಿ ಶೇರ್ ಮಾಡಿ. ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.